ಬಾಕುಸ ಒಳಗಡೆ ಅಂತ ಇನ್ನೊಂದು ಹಳ್ಳಿ ಕಡೆ ಜನನೇ ಹಾಗೆ ಅಲ್ವಾ, ಎಲ್ಲರೂ ನಮ್ಮವರು ನನ್ನ ಮಕ್ಕಳು ನಮ್ಮವ್ರ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ, ಈಗ ಯಾರನ್ನೇ ಆದರೂ ಬಾಕುಸೆ ಅಂತ ಕರೆಯಲ್ಲ. ನನಗೆ ಅದು ಜೋಗಿ ಪಿಕ್ಚರ್ ನೆನಪಾಗ್ಬಿಡ್ತು ನನಗೆ. ಅವಾಗ ಕರೆದಿಟ್ಟಿಗೆ ಊಟ ಮಾಡ್ತಿರ್ಬೇಕಾದ್ರೆ ಒಂಥರ ಫೀಲಲ್ಲಿ ಊಟ ಮಾಡ್ತಾ ಇದ್ದೆ ನಾನು. ಅದಾದಮೇಲೆ ನೆಕ್ಸ್ಟು ಗಿಲ್ಲಿ ನಟ ಅವರೆಲ್ಲ ಹೋದ್ವಿ, ಇಲ್ಲೇ ಆಲ್ಟ್ ಆಗಿಬಿಡಿ, ಹೊರಡೋದು ಬೇಡಿ, ಬೆಳಿಗ್ಗೆ ಹೋಗಿ ಅಂತ. ಸರ್ ನಾನೇನು ಮಾಡಿದೆ, ಇಲ್ಲ ಆಟ ಆಗೋದು ಬೇಡ, ಹೊರಟ್ಬಿಡೋಣ, ನಮ್ಗೆ ಬೇರೆ ಬೇರೆ ಕೆಲಸ ಇದೆಯಲ್ಲ ಅಂತೇಳಿ ಡಿಸೈಡ್ ಮಾಡಿ ಏನು ಮಾಡಿದ್ವಿ, ಅಲ್ಲಿಂದ ಹೊರಟ್ವಿ. ಆವಾಗ ಗಿಲ್ಲಿ ನಟ ಅವ್ರ ಸ್ನೇಹಿತರು ಯಾರು ಇರ್ತಾರೋ ಅವರೆಲ್ಲ ಕಾರ್ ಹತ್ತಾಯಿದ್ರು. ಅವರಮ್ಮ ನನ್ನ ಕೈ ಹಿಡ್ಕ ಸೈಡಿಗೆ ಕರ್ಕೊಂಡು, ಕುಸೋ ಈಗ ನಿನ್ನ ಜೊತೆಲಿ ಇದ್ದಾನಂತೆಲ್ಲ, ಆಮೇಲೆ ನಿನ್ನ ಜೊತೆ ಪರಿಚಯ ಇದ್ಕೊಂಡು ಅವ್ರ ಜೊತೆಲ್ಲ ವೀಡಿಯೋ ಮಾಡ್ತಿದ್ದಾರೆ ಅಂತೆಲ್ಲ, ನನ್ನ ಮಗ ಸ್ವಲ್ಪ ಚಿಕ್ಕವನು, ಅವನೇನೋ ತಪ್ಪು ಮಾಡೋದು ನೀನು ಹೊಟ್ಟೆಗೆ ಹಾಕೊಂಡು ಸ್ವಲ್ಪ ಬುದ್ಧಿ ಹೇಳಪ್ಪ ಅಂತಂದು. ನಾನು ಅವತ್ತೇ ಡಿಸೈಡ್ ಆಗಿಬಿಟ್ಟೆ, ನನ್ನನ್ನು ಒಂಥರ ಖುಷಿ ಅಂತ ಹೇಳಿದ್ಮೇಲೆ ಇವನು ಸ್ನೇಹಿತನಂದಕ್ಕಿಂತ ಹೆಚ್ಚಾಗಿ ಒಬ್ಬ ಬ್ರದರ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವತ್ತು ನಾನು. ಅವಾಗ ನನ್ನ ಪ್ರಾಬ್ಲಮ್ಸ್ ಏನಿರ್ತೀವಿ ಎಲ್ಲ ಹೇಳೋನು, ನನ್ನ ರೂಮಿಗೆ ಬರೋನು, ನನ್ನ ರೂಮಲ್ಲೇ ಊಟ ಮಾಡೋನು, ನನ್ನ ರೂಮಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಸಾಧ್ಯವಾದಷ್ಟು ನನ್ನ ರೂಮ್ಗೆ ಬಂದುಬಿಡ್ತಿದ್ದೆ ಅವಾಗೆಲ್ಲ, ಇಲ್ಲೇ ನನ್ನ ರೂಮಲ್ಲೇ ಇರ್ತಿದ್ದ. ಸೊ ಹಂಗಾಗಿ ಅವ್ರು ಕನೆಕ್ಟ್ ಆಗಿಬಿಟ್ವಿ ನಾವು. ಕನೆಕ್ಟ್ ಆದಮೇಲೆ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಯಾವುದೋ ಒಂಥರ ಸಿಚುವೇಶನ್ ಕೂತ್ಕೊಂಡ್ವಿ. ಆವಾಗ ಅವ್ರ ಊರಿಂದ ಬರೋಷ್ಟರಲ್ಲಿ ನಿಮಗೆ 19, 20, 21 ಕೊರೋನಾ ಟೈಮ್ ಆಗಿರೋ ಸಿಚುವೇಶನು, ಆಗಾಗಿರೋ ಅನುಭವಿಸೋ ಕಷ್ಟ ಇನ್ನೊಬ್ರಿಗೆ ಬರೋದು ಬೇಡ. ನಿಮ್ಮದೆಲ್ಲ ಕೋವಿಡ್ ಟೈಮಲ್ಲಿ 2020 ಎಣಗಳ ರಾಸಿ ಬಿಡಿ, 2019 ಸಿಂಪಲ್ ಆಯಿತು. 2020 ನಾನು ನೋಡ್ತಾ ಇದ್ದೀವಿ, ಜನ ನಮ್ಗೆ ಊಟ ಕೊಡೋದಿಲ್ಲ, ನಮ್ಮ ಹತ್ರ ಮಾತಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಎಲ್ಲರೂ ಬರೋರು ಪಾಕೆಟ್ಲೆ ಸಿತ್ತಿರೋದು. ಆಟೋ ಗಿಟೋ ಯಾವ್ದಾರು ಬಂದರೆ ನಿಮ್ಗೆ ಗೊತ್ತಿರಬೇಕು, ಅದನ್ನೆಲ್ಲ ಪಾಕೆಟ್ಲಿ ಒಂದು 5 kg ರೈಸು, ಬೇಳೆ ಗಿಳೆ ಊಟ ಸಿಕ್ಕರೆ ಸಾಕು ಅನ್ನೋ ಸಿಚುವೇಶನ್ ಇತ್ತು. ಆ ಥರ ಸಿಚುವೇಶನ್ಗೆ ಹೋಗ್ಬಿಡ್ತೀವಿ. ನಮಗೆ ಅದು ನಾವು ಬದುಕಿ ಊರಿಗೆ ಹೋಗ್ತೀವಿ, ನಮಗೆ ಡೌಟ್ ಆಗ್ಬಿಟ್ಟಿತ್ತು. ಹಂಗಾಗಿ ಎಲ್ಲೋ ಒಂದು ಟೈಮಲ್ಲಿ ಆ ಥರ ಸಿಚುವೇಶನ್ ಇದ್ದಾಗ, ಎಷ್ಟೋ ಸಲ ಸಿಕ್ಕಾಪಟ್ಟೆ ಹಸಿವು ಇದ್ದಾಗ, ಊಟ ಇಲ್ಲದೆ. ಅವಾಗ ಎಲ್ಲಿದ್ರಿ ಸರ್ ತಾವೆಲ್ಲ? ಯಾಕಂದ್ರೆ ಬಾಡಿಗೆ ಕಟ್ಟಕ್ ಕಷ್ಟ ಆಗ್ತಿತ್ತು, ಯಾಕಂದ್ರೆ ದುಡಿಮೆ ಇದ್ರೇನೆ ಬಾಡಿಗೆ ಕಟ್ಟಕ್ ಸಾಧ್ಯ. ಸೊ ಮತ್ತೆ ಆ ಟೈಮಲ್ಲಿ ಹೆಂಗೆ, ಎಲ್ಲಿದ್ರಿ? ಅವ್ರು ಎಲ್ಲಿದ್ರು? ಚಂದ್ರ ಲೇಔಟ್ಲಿದ್ದೆ. ಅವ್ನು ಪರಿಚಯ ಆಗಬೇಕಾದ್ರೆ ಚಂದ್ರ ಲೇಔಟ್ಲಿ ಅಶ್ವಥ್ ನಾರಾಯಣ್ ಸರ್ ಅಂತ ಒಬ್ಬರು ಮನೆ ಇದ್ದಾರೆ, ಅದು MP ಮನೆ ಆಗಿದ್ದಾರೆ. ಅಲ್ಲಿ ಚಂದ್ರ ರೋಡ್ ಅಪೋಲೋ ಫಾರ್ಮಸಿ ಹಿಂದೆ ಇವತ್ತು ಆ ಮನೆ ಇದೆ, ಒಂದು ಸೀಟ್ ಮನೆ. ಮಳೆ ಬಂದರೆ ನಿಮ್ಗೆ ಹೆಂಗೆ ಸುರಿಯೋದು ಅಂದರೆ, ಮನೆ ನಾವು ಮಲ್ಲಿಗಿದ್ರೆ ಆ ಮಳೆಗೆ ಒದ್ದೆಗೆ ಹಂಗೆ ಚುಟ್ಟೋದು. ಅದು ನನ್ನ ಹತ್ರ ವೀಡಿಯೋಸ್ ಇದೆ, ಇವತ್ತು ಅದನ್ನೆಲ್ಲ ಮಾಡಿಟ್ಟಿದ್ದೀನಿ. ನಾವು ಇಲ್ಲಿದ್ವಿ, ಈಗಿದ್ವಿ, ಇನ್ನು ಮುಂದಕ್ಕೆ ಹೆಂಗಾಗ್ತೀವಿ ಅಂತ ಪ್ರೂಫ್ ಬೇಕಲ್ಲ ನನಗೆ. ಸಾಕಷ್ಟು ವಿಷಯಗಳು ನಾನು ಅದನ್ನು ಮಾಡಿಟ್ಟಿದ್ದೀನಿ. ನಾನು ಹೆಂಗಿದ್ವಿ ಹೆಂಗಾದಿ ಅಂತ ತೋರ್ಸೋಕ್ಕೆ ಇವತ್ತು ಅದು ಹಂಗೆ ಇದೆ ಸೀಟ್ ಮನೆ. ಅಲ್ಲಿದ್ವಿ ಸೀಟ್ ಮನೆ ಗಾರನೇಲೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಫಸ್ಟು ಇದು ಮಾಡಿದ್ದು. ಕೋವಿಡ್ ಬಂದ ಟೈಮ್ಲಿ ಸಿಕ್ಕಾಬಟ್ಟೆ ಇದಾಗ್ಬಿಡ್ತು ಪ್ರಾಬ್ಲಮ್ಸು. ಆಮೇಲೆ ಎಲ್ಲ ಓನರ್ಗಳು ಒಂದೊಂದು ತಿಂಗಳು ಬಾಡಿಗೆ ಬಿಟ್ಟರು. ಅದೇ ಸಿಚುವೇಷನಲ್ಲಿ 2 ತಿಂಗಳು ಬಾಡಿಗೆನೂ ಇಸ್ಕೊಂಡ್ರು. 3 ತಿಂಗಳು ಲಾಕ್ಡೌನ್ ಆಯಿತು. 3 ತಿಂಗಳು ನಾನೇ ಇಲ್ಲ ಅಂದಮೇಲೆ ಬಾಡಿಗೆಲ್ಲಿ ಕೊಡಲಿ? ಅಲ್ಲಿಂದ ಬಂದಮೇಲೆ ಸಂಪಾದನೆ ಇಲ್ಲ ಅಂದರೆ ನಾನು ಹೆಂಗೆ ಕಟ್ಟಲಿ ಬಾಡಿಗೆನ? ಈ ಥರದ್ದೆಲ್ಲ ಆ ಟೈಮಲ್ಲಿ ಕೆಲವರು ಎಲ್ಲ ಹೃದಯವಂತರಾಗಿರೋರು 3 ತಿಂಗಳು ಇಸ್ಕೊಂಡಿಲ್ಲ. ಬಟ್ ನಮಗೆ ಸಿಕ್ಕಿರೋ ಓನರ್ಗಳು ಹೃದಯವಂತರ ಅಲ್ಲ. ಅವರು ಇಲ್ಲ 1 ತಿಂಗಳು ಬಿಡ್ತೀನಿ ಅಷ್ಟೇ, 2 ತಿಂಗಳು ಕೊಡಿ ಅಂತ ಇಸ್ಕೊಂಡು ನಾವು ಅವತ್ತೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅವ್ರಿಗೂ ಲಾಸ್ ಆಗೋದು ಸಿಚುವೇಶನ್. ನಾನು ಬದುಕಿದ್ರೆ ಇಲ್ಲ ಮೇಡಮ್ ಸಂಪಾದನೆ. ಈಗ ಅವ್ರಿಗೆ ನನಗೆ ಬಂದಿರೋ ಕಷ್ಟನೇ ಅವ್ರಿಗೂ ಬಂದಿದೆ. ಕೋವಿಡ್ ಟೈಮ್ಗಳಲ್ಲಿ ನಾನು ಒಬ್ಬನಿಗೆ ಬಂದಿಲ್ಲ, ಅದು ಎಲ್ಲರಿಗೂ ಬಂದಿದೆ. ಆ ಥರ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರು, ಇನ್ನು ಕೆಲವೊಬ್ರು ತುಂಬಾ ರೂಢಾಗಿ. ಯಾಕಂದ್ರೆ ನೋಡಿದ್ವಿ ನಾವು ಎಲ್ಲ ಯಾವ ರೀತಿ ಅಂದ್ರೆ ಬದುಕೋದು ಕಷ್ಟ ಆಗಿತ್ತು ಅವಾಗ. ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋದು.